ವೆಲ್ಕಮ್ ಬ್ಯಾಕ್ ಫನ್ ಆ್ಯಂಡ್ ಪ್ರಶಾಂತ್ ಚಾನಲ್ಗೆ. ಇವತ್ತು ನಮ್ಮ ಕಾಲೇಜಲ್ಲಿ EDP ಡೇ ಮಾಡ್ತಾಯಿದ್ದಾರೆ. ಹೋದ ವರ್ಷವೂ ಇದೇ ಟೈಮಲ್ಲಿ ನಾವು ಲಾಗ್ ಮಾಡಿದ್ದೀವಿ, ಈ ವರ್ಷವೂ ಇದೇ ಟೈಮಲ್ಲಿ ಲಾಗ್ ಮಾಡ್ತಿದ್ದೀವಿ. ಹೋದ ವರ್ಷ ಸ್ಟಾಲ್ ಹಾಕಿದ್ದೀವಿ, ಈ ವರ್ಷ ಸ್ಟಾಲ್ ಹಾಕಿಲ್ಲ ಅಷ್ಟೇ. ಹೊರಗಡೆ ಹೋಗಿ ಸ್ಟಾಲ್ ತೋರಿಸ್ತೀನಿ. ಆದರೆ ಹೋದ ವರ್ಷ ಇದೆಲ್ಲ ಕೇಳಿದ್ದೀನಿ, ಈ ವರ್ಷ ಇದೆಲ್ಲ ಕೇಳ್ತೀನಿ. ನಿಮ್ಮ ಕೈಲಿ ತಿನ್ನೋಕ್ಕಾಗಲ್ಲ, ನಾನು ತಿಂತೀನಿ, ನೀವು ನೋಡ್ಕೊಳ್ರಿ ಅಷ್ಟೇ. ಬರ್ರಿ ಒಳಗಡೆ ನೋಡೋಣ. ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ನನ್ನ ಫ್ರೆಂಡ್ ಒಬ್ಬನವನೇ ಆರ್ಟ್ಸವನು. ಅವನ್ನ ಕೇಳೋಣ, 3 ವರ್ಷದಿಂದ ಈ ಕಾಲೇಜಲ್ಲಿ ಓದ್ತವನೆ. ನಿನಗೆ ಇವತ್ತು EDP ಡೇ ಐತಲ್ಲ, ನಿನಗೇನು ಅನಿಸ್ತೈತೆ ಹೇಳು? EDP ಡೇ ಅಂದರೆ ಅಣ್ಣ ಅಂಗಡಿಗಳು ಹಾಕೊಂಡು ತಿಂತವೆ. ಅದು EDP ಡೇ ಏನೋ 3 ವರ್ಷದಿಂದ ಮಾಡ್ತಾವ್ರಂತೆ. ನಾನು 2 ವರ್ಷದಿಂದ ಕಾಲೇಜಿಗೆ ಬಂದಿರಲಿಲ್ಲ. ಈ ವರ್ಷ ಬಂದೇ ಅದೇನೋ ಅನ್ನಪನ್ನ ಎಲ್ಲ ಇಟ್ಕೊಂಡವ್ರೆ ಮಾಡ್ತಾವ್ರಂತೆ. ಏನೋ ನೋಡಬೇಕು. ಅದೇನು ಅನ್ನಪನ್ನ ಫುಡ್ಡು ಹಂಗೆ ಹೇಳಪ್ಪ ನೀನು. ಲ್ಯಾಂಗ್ವೇಜ್ ಬ್ರೋ, ಲೋಕಲ್. ನೀವು ಲೋಕಲ್ ಪಕ್ಕ ಹೋಗಿ ನೋಡೋಣ ಬರ್ರಿ. ನಮಗೂ ನೋಡಿಲ್ಲ, ನೋಡ್ಕೊಂಬರೋಣ. ಸರಿ ಫ್ರೆಂಡ್ಸ್, ಅಲ್ಲೋಗಿ ನೋಡೋಣ. ಫನ್ ಆ್ಯಂಡ್ ಫಸ್ಟ್ ಕ್ರಿಯೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ, ಬಾಯ್ ಬಾಯ್. ಇವಾಗ ನಾವು BCom D ಸೆಕ್ಷನ್ ನಾಟಿ ಸ್ಟೈಲು ಮಶ್ರೂಮ್ ಬಿರಿಯಾನಿ ಹತ್ರ ಬಂದಿದ್ವಿ. ನಮ್ಮ ಹುಡುಗ ಒಬ್ಬ ತಿಂತವನೆ, ಅವಲಿಂದ ಮೇಯ್ತವನೆ. ಅವ್ನು ಕೇಳೋದು ಹೆಂಗೈತೆ ಟೇಸ್ಟ್ ಅಂತ. ಹೇಳಪ್ಪ, ಹೆಂಗೈತೆ? ಚೆನ್ನಾಗಿದೆ ಫ್ರೆಂಡ್ಸ್. ಚೆನ್ನಾಗಿದೆ ಫ್ರೆಂಡ್ಸ್. ಏನು ಚೆನ್ನಾಗಿದೆ ಹೇಳ. ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗ. ಚೆನ್ನಾಗೈತೆ ಅಷ್ಟೇನಾ? ಚೆನ್ನಾಗೈತೆ, ಸಾಕಾಗೈತೆ. ಹಂಗೆ ಹೇಳ್ಬೇಕಪ್ಪ. ಮತ್ತೆ ಎಷ್ಟು ವರ್ಷದಿಂದ ನೀನು ನೋಡ್ತಿದ್ಯಾ EDP ಡೇನ? 2 ವರ್ಷದಿಂದ. 2 ವರ್ಷ. ಹೋದ ವರ್ಷ ಚೆನ್ನಾಗಿತ್ತಾ, ಈ ವರ್ಷ ಚೆನ್ನಾಗಿತ್ತಾ? ಈ ವರ್ಷನೇ ಚೆನ್ನಾಗೈತೆ. ಈ ವರ್ಷ ಚೆನ್ನಾಗೈತಾ? ಮಸ್ತಾಗೈತೆ ಇವತ್ತು. ಮಸ್ತಾಗೈತೆ. ಸರಿ, ಸಿಗೋಣ ಮತ್ತೆ, ಆಯ್ತಾ? ಸ್ಟಾಲ್ ಹೆಸರು ಬಂದು ಸ್ನ್ಯಾಕ್ಸ್ ಅಡ್ಡ. ಇದರಲ್ಲಿ ಪಾನಿಪುರಿ, ದಹಿಪುರಿ ಅಷ್ಟೇ, ಮುಂದಕ್ಕೆ ಬರ್ತಾಯಿಲ್ಲ ಬಾಯಿ. ಅವರು ಈ ಸ್ಟಾಲಲ್ಲಿ ಏನೇನಿದೆ ಅಂದ್ಬಿಟ್ಟು ರಿವ್ಯೂ ನೋಡೋಣ. ಒಂದ್ಸತಿ ಆ ಸೈಡ್ ಝೂಮ್ ಹಾಕಪ್ಪಿ. ಸೊ ಈ ಸ್ಟಾಲ್ ಹಾಕಿರೋ ಓನರ್ನ ಕೇಳೋಣ, ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿದೆ. ಇದೇ ಫಸ್ಟ್ ಟೈಮ್ ಅಂದ್ಕೊತಿದ್ದೀನಿ. ಹಲೋ ಈಶ್ವರ್, ಬರೀ ನಿಮಿಷ. ಫಸ್ಟ್ ಟೈಮ್ ಹಾಕಿದ್ರಲ್ಲ ಸ್ಟಾಲ್, ಇದು ಫಸ್ಟ್ ಟೈಮಾ? ಹೇಗಿದೆ ನಿಮಗೆ? ಹೇಗೆ ಅನ್ನಿಸ್ತಿದೆ ಫಸ್ಟ್ ಟೈಮ್ ಹಾಕಿದ್ದಕ್ಕೆ? ಏನು ಅನ್ನಿಸ್ತಿಲ್ಲ ಅಣ್ಣ. ಪರವಾಗಿಲ್ಲ, ಒಂದು ಡ್ರಾಲ್ ಅದು ಇದೆ. ಆ ಹುಡುಗಿಗೆ ನಾಚಿಕೆ ಅನ್ಕೊತೀನಿ. ಇವಾಗ ಬೇರೆ ಓನರ್ನ ಕೇಳೋಣ. ಇವರು ಫಸ್ಟ್ ಟೈಮ್, ಅವ್ರ ಫ್ರೆಂಡ್ಸೇ ಅಂತ ಕೇಳೋಣ. ಫಸ್ಟ್ ಟೈಮ್ ಹಾಕಿದ್ದಲ್ಲ, ಏ ಥರ ಅನಿಸ್ತಿದೆ? ಏ ಥರನೂ ಅನ್ನಿಸ್ತಾ ಇಲ್ಲ. ಓ, ಸೇಮ್ ಡೈಲಾಗ್ ಹೊಡೆಯಂಗಿಲ್ಲ. ಆಗಲೂ ಫೈನಲ್ಸ್ ಸೀನಿಯರ್ಸ್ ಅಂತ ರೆಸ್ಪೆಕ್ಟ್ ಇಲ್ಲ ಬ್ರೋ. ಅದು ಹೇಗೆ ಅನ್ನಿಸ್ತಿದೆ ಅದನ್ನ ಹೇಳಿ. ಇವೆಲ್ಲ ಇಟ್ಟಿದ್ರಲ್ಲ, ನಿಮಗೆ ಸೇಲ್ ಆದರೆ ಚೆನ್ನಾಗಿ ಅನ್ಸುತ್ತೆ, ಸೇಲ್ ಆಗಿಲ್ಲ ಅಂದರೆ ಚೆನ್ನಾಗಿ ಅನ್ಸಲ್ಲ. ಸೇಲ್ ಆಗುತ್ತೆ ಅನ್ಸುತ್ತಾ ನಿಮಗೆ? ಹಾಂ, ಅನ್ಸುತ್ತೆ. ನೀವು ಬಂದಿದ್ದೀರಾ ಅಲ್ವಾ, ಅದಕ್ಕೆ ಸೇಲ್ ಆಗುತ್ತೆ. ಯಾಕೆ ನಮಗೆ ಫ್ರೀ ಅಂದಿದ್ದಕ್ಕೆ ಬಂದಿದ್ದು. ಆಗಲೇ ಸ್ನ್ಯಾಕ್ಸ್ ಆಟ ನೋಡಿದ್ರಲ್ಲ, ಆದರೆ ಯಾರು ತಿಂತಿದ್ರು, ಬಟ್ ಅವರು ರಿವ್ಯೂ ಕೊಡೋಕ್ಕೆ ನಾಚಿಕೆ ಬೀಳ್ತಿದ್ರು. ಇವಾಗ ಒಂದು ಹುಡುಗಿ ತಿಂತಿದ್ದಾಳೆ, ಅವ್ರು ರಿವ್ಯೂ ಕೇಳೋಣ. ಹೇಗಿದೆ ಸ್ನ್ಯಾಕ್ಸು? ತುಂಬ ಚೆನ್ನಾಗಿದೆ. ಟೇಸ್ಟ್ ಹೇಗಿದೆ? ಚೆನ್ನಾಗಿದೆ. ಇಷ್ಟ ಆಯಿತಾ? ಇಷ್ಟ ಆಯಿತು. ಏನಕ್ಕೆ? ಟೇಸ್ಟ್ ಚೆನ್ನಾಗಿದೆ. ಹೌದಾ? ಎಷ್ಟು ರೇಟ್? ಎಷ್ಟು ಅಮೌಂಟು? ಅದೇ ರೇಟು 1000. ನಿಮ್ಮ ಔಟ್ ಆಫ್ ರೇಟ್ ಎಷ್ಟು? ರೇಟಿಂಗ್ ರೇಟ್ ಅಲ್ಲ, ರೇಟಿಂಗ್ 5ಕ್ಕೆ 50. ಹರೀಶಾ, ಇವತ್ತು ಸರಿಯಾಗಿ ಎಲ್ಲರೂ ಹೊಡಿತಾರೆ, ಬೇಜಾರ. ರೇಟಿಂಗ್ 3 ಅಂತ ಹೇಳಿದ್ರು. ಇವಾಗ ಸ್ಪೆಷಲಾಗಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಕೊಟ್ಟರು. ಅವಾಗಿಂದ ಮನೆಯವರು ಗಾಯ್ಸ್, ಇನ್ನೊಂದು ಸ್ಟಾಲಲ್ಲಿ ನಮ್ಮ ಫ್ರೆಂಡ್ಸು ತಿಂತಿದ್ದಾರೆ. ಆ್ಯಕ್ಚುಲಿ ಅವರು ರಿವ್ಯೂ ಕೇಳೋಣ, ಅವ್ರು ಯಾವ ಥರ ತಿಂತಿದ್ದಾರೋ ನೋಡೋಣ ಬನ್ನಿ. 2 ನಿಮಿಷ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಆದಮೇಲೆ ಕರಿತೀವಿ, ಬಂದುಬಿಡಿ. ಓಕೆ. ಸ್ಟಾಲಲ್ಲ, ಇದು ಬೇರೆ. ಇದು ಮಿಕ್ಕಿ ಮೌಸ್ ಕಾನ್ಸೆಪ್ಟಿಂದ ಬಂದಿರೋ ಏನೋ ನನಗೂ ಗೊತ್ತಿಲ್ಲ, ಬಟ್ ಅದೇ ಬಂದಿದೆ. ಬನ್ನಿ ನೋಡಿ. ಫೋಟೋಸ್ಗೂ ಚಾರ್ಜ್ ಮಾಡ್ತಿದ್ದಾರೆ. ಎಷ್ಟಂತ ನನಗೂ ಐಡಿಯಾ ಇಲ್ಲ. ಇವರೇ ಆ್ಯಕ್ಚುಲಿ ಓನರ್ ಅನ್ಕೊತೀನಿ. ಇವರು ಹೆಂಗೆ ಚಾರ್ಜ್ ಮಾಡ್ತಾ ಇದ್ದೀರಾ? ಯಾವ ಥರ ಇದೆ ಬ್ರೋ? ನಾವು ಬರೀ ಫೋಟೋಸ್ಗಾದರೆ ಫ್ರೇಮಲ್ಲಿ 20 ರುಪೀಸು. ನಮ್ಮ ಜೊತೆ ಮಿಕ್ಕಿ ಮೌಸ್ ಜೊತೆ ಫೋಟೋಸ್ ತೊಗೊಬೇಕು ಅಂದರೆ 30 ರುಪೀಸು. ಎಷ್ಟು ಫೋಟೋಸ್ ಬೇಕೋ ತೊಗೊಬೋದು, ಬೇಕೋ ವೀಡಿಯೋಸ್ ಬೇಕೋ ಹೋಗ್ಬೋದು. ಹೇಗಿದೆ? ನೀವು ಫಸ್ಟ್ ಟೈಮ್ ಹಾಕಿರೋದು ಇದು? ಹಾಂ, ಫಸ್ಟ್ ಟೈಮ್ ಹಾಕಿರೋದು. ರೀಸನೇಬಲ್ ಪ್ರೈಸಲ್ಲಿ ಎಲ್ಲರಿಗೂ ಅಡ್ಜಸ್ಟ್ ಆಗೋ ಥರ ನಾವು ಮಾಡ್ತಾಯಿದ್ದೀವಿ. ಹಾಂ, ಚೆನ್ನಾಗಿದೆ. ಪ್ರೈಸ್ ಎಲ್ಲ ನೋಡಿದೆ. ಲಾಸ್ಟ್ ಟೈಮು 30-40 ಇಟ್ಟಿದ್ರು. ನಾವು ರೀಸನೇಬಲ್ ಆಗಿ ಎಲ್ಲರಿಗೂ ಅನುಕೂಲ ಆಗೋ ಥರ ರೀಸನೇಬಲ್ ಆಗಿ ಇಟ್ಟಿದ್ದೀರಿ. ಹಾಂ, ಚೆನ್ನಾಗೇ ಇದೆ. ಇದು ಫಸ್ಟ್ ಟೈಮಲ್ಲಿ ಇಟ್ಟಿದ್ದು. ನಿಮಗೆ ಎಕ್ಸ್ಪೀರಿಯನ್ಸು ನಿಮಗೆ ಯಾವ ಥರ ಅನಿಸ್ತಿದೆ? ನನಗೆ ಫುಲ್ ಖುಷಿಯಾಗಿದೆ. ಈ ಥರ ನಾವು ಕಾಲೇಜ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಮತ್ತು ಇದು ಮಾಡ್ತಾಯಿದ್ದು ಫುಲ್ ಹ್ಯಾಪಿಯಾಗಿ. ಎಷ್ಟನೇ ಇಯರು? ಸೆಕೆಂಡ್ ಇಯರ್. ಲಾಸ್ಟ್ ಇಯರ್ಗೂ ಬಿಡೋಕೆ ಹೋಗ್ಬಿಡಿ. ಇದು ಮತ್ತೆ ಟ್ರೈ ಮಾಡಿ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು ಸೊ ಮಚ್.
ನಾವು ಐಸ್ ಕ್ರೀಮ್ ಅಂಗಡಿ ಹತ್ರ ಬಂದಿದ್ವಿ, BB ಅವ್ರದ್ದು ಐಸ್ ಕ್ರೀಮ್ ಅಂಗಡಿ. ನನ್ನ ಜೊತೆನೇ ಒಬ್ಬನು ವೀಡಿಯೋ ಮಾಡ್ಕೊಂಡಿದ್ದ. ಅದು ಯಾವ ಸೆಂಟ್ರ್ ಕ್ಯಾಂಪಲ್ಲಿ ಓಡೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಕೆ ಹೋಗೋಣ ಗೊತ್ತಿಲ್ಲ. ನಮ್ಮ ನೋಡ್ಕೊಂಡು ಹೋಗಿ ಇಸ್ಕೊಂಡಿಸ್ತೀನಿ. ನಾನು ತಿಂತಾ ಇಲ್ಲಪ್ಪ, ನಾನು ತಿಂತಾ ಇಲ್ಲ, ನಮ್ಮ ಕ್ಲಾಸ್ ಹುಡುಗಿರು ತಿಂತವ್ರೆ. ಮತ್ತೆ ಯಾಕೆ ನನ್ನ ಜೊತೆ ವೀಡಿಯೋ ಮಾಡ್ತಿದ್ದ ನೋಡೋದೆ? ಅವ್ರು ಕುಲ್ಫಿ ಹೆಸ್ರು ಹೇಳಕ್ಕೆ ಬಂದಿಲ್ಲ, ಅದೇ ಐಸ್ ಕ್ರೀಮ್ ಹೆಸ್ರು ಹೇಳಕ್ಕೆ ಬಂದಿಲ್ಲ, ನಾನು ಹೇಳಕ್ಕೆ ಬಂದೆ. ಇವ್ನು ಭಾರಿ ಇಂಗ್ಲೀಷ್ ಆಗಿ ಇಲ್ಲಿ ಐಸ್ ಕ್ರೀಮ್ ಮಾಡಕ್ಕೆ ವಿಡಿಯೋದಲ್ಲಿ ನೋಡೋರು ನಾನು ಎಂತವನಂತ ಬಿಡು. ಇದರಲ್ಲಿ ಲಾಸ್ಟು ಎಕ್ಸ್ಪೆನ್ಸಿವ್ ಐಸ್ ಕ್ರೀಮ್ ಬಂದುಬಿಟ್ಟು ಮಟ್ಕಾ ಕುಲ್ಫಿ ಅಂತೆ. ಎಷ್ಟದು 70 ರೂಪಾಯಿ ಅಂತೆ. ಬೈ 2 get 1 ಫ್ರೀ ಅಂತಪ್ಪ. ಹರೀಶ ಇವತ್ತು ಸ್ಪಾನ್ಸರ್ ಮಾಡ್ತಾನೆ, 2 ಅವನು ಇಸ್ಕೊಂತಾನೆ, 1 ನನಗೆ ಫ್ರೀ ಕೊಡ್ತಾನೆ ಅಷ್ಟೇ ಇವತ್ತು. ನಮ್ಮ ಹತ್ರ ದುಡ್ಡಿದ್ದಿದ್ರೆ ಲಾಸ್ಟಲ್ಲ ನಾನೇ ತೊಗೊತೀನಿ ಬಿಡು. ಹಂಗೆ ಇನ್ನೊಬ್ರು ಎಲ್ಲ ತಗ್ಲಾಕೊಂಡವ್ರೆ ನಮ್ಮ ಕ್ಲಾಸ್ ಅವರೇ. ಹೇಳಿದ್ದೀನಿ ಆಗಲೇ ಯಾರಂತ. ಅವರು ಅವಲಿಂದ ನಮ್ಮ ನೋಡ್ತಿದ್ರೆ ಓಡ್ತಾನೆ ಅವರೇ. ಕ್ಯಾಮ್ರಾ ನೋಡಿದ ತಕ್ಷಣ ಓಡಾಯ್ತಾರೆ, ನಿಂತ್ಕೊಳಕ್ಕೆ ಆಯ್ತಲ್ಲ ಅವ್ರ ಕೈಯಲ್ಲಿ. ಕೇಳಿ ನೋಡೋಣ. ಬನ್ನಿ ಬನ್ನಿ ಮುಂದೆ ಬನ್ನಿ. ಹಲೋ 1 2 3 ಮೈಕ್ ಟೆಸ್ಟಿಂಗ್. ಅದು ಬರ್ತಾ ಇಲ್ಲ ಐಸ್ ಕ್ರೀಮ್ ನೋಡ್ತಿದ್ರೆ ನನ್ನ ಬಾಯಲ್ಲೂ ಅಲ್ಲಿ ತಿರುಗಿಸಲ್ಲ ಬಾಯಿ. ನೋಡೋಣ ಐಸ್ ಕ್ರೀಮ್ ಹೇಗಿದೆ, ಐಸ್ ಕ್ರೀಮ್ ಟೇಸ್ಟ್ ಹೆಂಗಿದೆ, ಅವ್ರು ಕೊಟ್ಟಿರೋ ಅಮೌಂಟಿಗೆ ಸ್ಯಾಟಿಸ್ ಇರುತ್ತೆ ಬೇರೆ ಥರ ಮಾತಾಡ್ತಾ ಇದ್ದೀನಿ ಹೋಗಲಿ. ಅವ್ರ ಟೇಸ್ಟ್ ಹೆಂಗಿದೆ, ಅವ್ರು ತೊಗೊಂಡಿರೋ ಅಮೌಂಟಿಗೆ ಸ್ಯಾಟಿಸ್ಫೈಡಾ ನಾಟ್ ಸ್ಯಾಟಿಸ್ಫೈಡಾ ಕೇಳ್ಬಿಟ್ಟು. ನೀವು ತೊಗೊಂಡಿರೋ ಐಸ್ ಕ್ರೀಮ್ ಯಾವುದು? ವೆನಿಲಾ ಐಸ್ ಕ್ರೀಮ್. ನೀವು ಚಾಕ್ಲೇಟ್. ಎರಡು ಎಷ್ಟು ಅಮೌಂಟು? 30. ಸೇಮ್ 30. ಸೇಮಾ? ಓಕೆ, ನೀವು ಕೊಟ್ಟಿರೋ ಅಮೌಂಟಿಗೆ ಸ್ಯಾಟಿಸ್ಫೈಡಾ ನಾಟ್ ಸ್ಯಾಟಿಸ್ಫೈಡಾ? ಸ್ಯಾಟಿಸ್ಫೈಡ್. ಇದು ಮೆಲ್ಟ್ ಗೈಸ್ ಅದು ಆ್ಯಕ್ಚುಲಿ ಆಚೆಗಡೆ ಸಿಗುತ್ತೆ ಐಸ್ ಕ್ರೀಮು. ಬಟ್ ಇದು ನಮ್ಮ ಕಾಲೇಜ್ ಸೈಡಲ್ಲ, ಯಾವ ಥರ ಟೇಸ್ಟ್ ಇದೆ ಅಂತ ಕೇಳ್ಬಿಡೋಣ. ತಿನ್ನಿ ಒಂದು ಸತಿ. ತಿನ್ನಿನೇ ಅಂದಿದ್ದಲ್ಲೇ ಪರವಾಗಿಲ್ಲ, ತಿನ್ನಿ, ಏನಾಗಲ್ಲ. ಚೆನ್ನಾಗಿದೆ ಬಟ್ ಮೆಲ್ಟ್ ಆಗಿ ಹೋಗ್ತಿದೆ, ನೀವು ತಿನ್ನಕ್ ಬಿಟ್ಟು. ಅಂದರೆ ನಾವು ಇಂಟರ್ವ್ಯೂ ಈ ನನ್ನ ಮಗ ಇಂಟರ್ವ್ಯೂ ಮಾಡೋ ಹೆಸರಲ್ಲಿ ಅವ್ರನ್ನ ರೇಗಿಸ್ತವನೆ. ಪಾಪ ಐಸ್ ಕ್ರೀಮ್ ಕರ ಹೋಗ್ತಿದ್ದೆ, 30 ರೂಪಾಯಿ ವೇಸ್ಟ್ ಮಾಡ್ತಾನೆ ಅನ್ಯಾಯವಾಗಿ. ಫ್ರೆಂಡ್ಸ್, ನಮ್ಮ ಕ್ಲಾಸವ್ರು ಇವತ್ತು ತಗ್ಲಾಕೊಂಡವ್ರೆ, ತಿನ್ನಲ್ಲ ಅಂತೇಳಿ ಅವಲಿಂದ ಮೇಯ್ತವ್ರೆ. ಅವ್ರನ್ನೋಗಿ ಹಿಡಿತೀನಿ, ಬಂದ್ಬಿಡ್ರಿ. ಅದೇನೋ ರೌಂಡ್ ಆಗೈತೆ ನಂಗೆ ಗೊತ್ತಿಲ್ಲ ಏನಂತ. ಓ ಮೇಯ್ದ್ಬಿಟ್ಟವ್ರು ಆಲ್ರೆಡಿ, ಎಲ್ಲ ಮೇಯ್ದ್ಬಿಟ್ಟವ್ರಪ್ಪ. ನಮ್ಮ ಹುಡುಗ ಡೀಸೆಂಟಾಗಿ ರೊಟ್ಟಿ ಬದನೆಕಾಯಿ ಪಲ್ಯ ಹಳ್ಳಿ ಊಟ ತಿಂತಾನೆ. ಅವನ್ನೇ ಕೇಳೋಣ ಹೆಂಗೆ ಅನಿಸ್ತು ಅಂತ. ಚೆನ್ನಾಗೈತಾ? ಫಸ್ಟ್ ಟೈಮ್ ತಿಂತಿದ್ದೆ? ಎಷ್ಟನೇ ಟೈಮ್ ತಿಂತಿದ್ಯಾ? ಫಸ್ಟ್ ಟೈಮ್. ಈ ಥರನಾ? ಇಲ್ಲ ಎಷ್ಟೊಂದು ತಿಂದಿದ್ದೀನಿ, ಇಲ್ಲಿ ಫಸ್ಟ್ ಟೈಮ್. ನಮ್ಮ ಕಾಲೇಜಲ್ಲಿ ಫಸ್ಟ್ ಟೈಮು. ಹೆಂಗೆ ಅನಿಸ್ತು ನಿಂಗೆ? ಚೆನ್ನಾಗಿದೆ. ಚೆನ್ನಾಗಿ ಅನ್ಸ ಅಷ್ಟೇನಾ? ಹೋದ ವರ್ಷ ಚೆನ್ನಾಗಿದೆ, ಈ ವರ್ಷ ಚೆನ್ನಾಗಿತ್ತು ನಿಂಗೆ? ಇಲ್ಲ, ನಾನು ಹೋದ ವರ್ಷ ಬಂದಿರಲಿಲ್ಲ. ಅಲ್ಲ ಫ್ರೆಂಡ್ಸ್, ಇವಾಗ ನಮ್ಮ ಕಾಮರ್ಸಿಂದ ಫೈನಲ್ ಇಯರ್ ಇಕ್ಕವ್ರೆ. ಅವ್ರನ್ನ ಮಾತಾಡ್ಸೋಣ ಏನೇನು ಇಕ್ಕೊಂಡವ್ರೆ ಅಂತ. ಇವ್ರ ಹೆಸರು ಸೌಮ್ಯ ಅಂತ. ಸೌಮ್ಯ ಅವರೇ, ಏನೇನು ಇಕ್ಕಿದ್ರೆ ಐಟಮ್ಗಳನ್ನ? ಬಜ್ಜಿ, ಗುಲಾಬ್ ಜಾಮೂನ್, ಮತ್ತೆ ಚಿತ್ರಾನ್ನ, ಮೊಸರನ್ನ, ಜೋಳದ ರೊಟ್ಟಿ, ಅದೇನು ರೋಸ್ ಮಿಲ್ಕ್. ಕೇಳಿಸ್ಕೊಂಡಲ್ಲ ಫ್ರೆಂಡ್ಸ್, ಇದನ್ನೆಲ್ಲ ತಿನ್ನೋಷ್ಟೊತ್ತಿಗೆ ಮನುಷ್ಯರು ಬದುಕ್ತಾರ ಸತ್ತೋತಾರ ಗೊತ್ತಿಲ್ಲ. ಒಟ್ನಲ್ಲಿ ನಾವು ನಮ್ದು ತಿಂದಿದ್ದವ್ರು ರಿಟರ್ನ್ ಬಂದು ಇಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಹೋಗಿಲ್ಲ ಆಚೆ. ಎಲ್ಲಿ ಹೋಗಿಲ್ಲ? ಆಚೆ ಇಲ್ಲಿ ಹೋಗಿಲ್ಲ, ರಿಟರ್ನ್ ಬಂದು ಇಸ್ಕೊಂಡು ಹೋಗ್ತಾರೆ. ಆಚೆ ಎಲ್ಲಿ ಹೋಗಿಲ್ಲ ಅಂತ ರಿಟರ್ನ್ ಬಂದು ಇಸ್ಕೊಂಡು ತಿಂದವ್ರಂತೆ. ಹಂಗಾರೆ ನಾವು ಒಂದು ಟ್ರೈ ಮಾಡೋಣ. ಏನು ಬೇಕು? ಏನು ಸ್ಪೆಷಲ್ಲು? ಇಲ್ಲಿ ಜೋಳದ ರೊಟ್ಟಿ ಫೇಮಸ್. ಜೋಳದ ರೊಟ್ಟಿ ನಾನು ನಮ್ಮೂರ ರೊಟ್ಟಿ ತಿಂದಿದ್ದೀನಿ. ಇಲ್ಲ, ಇದು ಬೇರೆ ಥರ ರೊಟ್ಟಿ. ಇದು ಯಾವುದೋ ಡಿಫ್ರೆಂಟ್ ರೊಟ್ಟಿ ಅಂತ ಟ್ರೈ ಮಾಡೋಣ ಬಿಡಿ. ಆಯ್ತು, ನಮ್ಗೊಂದು ರೊಟ್ಟಿ ಕೊಟ್ಬಿಡ್ರಿ. 20 rupees. ಅಯ್ಯೋ, ಪೇ ಮಾಡ್ತೀವಮ್ಮ, ಕೊಡಮ್ಮ. ಒಂದು ನಮ್ಮ ಹುಡುಗ ರಿವ್ಯೂ ಕೊಟ್ಟ ಮಗ ಏನಂದರೆ, ಈ ಸ್ಟಾಲ್ ಹೆಸರು ಹೇಳಿಲ್ಲ. ಹೆಸರೇನು ಬಂದು ಮೂಲ ರುಚಿ ಮಂಟಪ ಅಂತೆ. ಇದ್ರಲ್ಲಿ ರೇಟು ಅವ್ನು ಕೇಳಿಲ್ಲ, ರೇಟಿಗೆ ಹೇಳ್ತಾ ಇದ್ದೀನಿ. ಜೋಳದ ರೊಟ್ಟಿ ಬಂದುಬಿಟ್ಟು 20 ರೂಪಾಯಿ, ಚಿತ್ರಾನ್ನ ಬಂದುಬಿಟ್ಟು ಒಂದೇ 1 ಪ್ಲೇಟ್ 40 ರೂಪಾಯಿ, ಜಾಮೂನು ಬಂದು 20 ರೂಪಾಯಿ, ಬಜ್ಜಿ ಬಂದು 20 ರೂಪಾಯಿ, ಎಲ್ಲ ಆಲ್ ಮಿಕ್ಸು. ನಾನು ಇಲ್ಲಿ ನೋಡ್ಕೊಂಡೆ ಹೇಳ್ತಾ ಇರೋದು, ಎಲ್ಲೂ ಅಲ್ಲ. ನೋಡ್ಕೊಳ್ಳಿ, ಪಾಸ್ ಮಾಡ್ಕೊಂಡು ನೋಡ್ಕೊಂಡು ನೋಡಿ. ಬಟ್ ಇದ್ರ ರಿವ್ಯೂ ಕೇಳೋಣ. ಬಟ್ ಯಾರೂ ಇಲ್ಲ, ನಮ್ಮ ಫ್ರೆಂಡೇ ತಿಂತಿರೋದು. ಆಗಲೇ ಮಾಡೋದ್ನಲ್ಲ ಇಂಟರ್ವ್ಯೂ, ಮಗನೇ ತಿಂತವನೆ. ನಾನು ಕೇಳ್ಬಿಡೋಣ. ಓಯ್, ತಿಂತಾ ಇದೆಯಲ್ಲ ಫ್ರೆಂಡ್ಸ್, ನಮ್ಮನ್ನೆಲ್ಲ ಬಿಟ್ಟು ತಿಂತಾ ಇದೆಯಲ್ಲ, ಡೈಜೆಸ್ಟ್ ಆಗಲ್ಲ ಬಿಡು. ಹೇಗಿದೆ? ಬಿಂದಿರ ಕುಡಿತೀನಿ. ಆಯ್ತಾ? ಟೇಸ್ಟ್ ಹೇಗಿದೆ? 1 ನಿಮಿಷ ಇಂಟರ್ವ್ಯೂ ಕೊಡು ಬೇಗ, ಲೇಟ್ ಆಗ್ತಿದೆ. ಚೆನ್ನಾಗಿದೆ. ತುಂಬ
ಜನ ತಿಂದಿದ್ದಾರೆ, ತುಂಬ ಸ್ಟಾಲ್ಗಳಿಗೆ ಹೋಗಿ ತಿಂದಿದ್ದಾರೆ. ನನ್ನ ಮಗ ಮಧ್ಯದಲ್ಲಿ ಮಾತಾಡ್ಬಾರ್ದು, ಸುಮ್ಮನೆ ಈಗಲೇ ಟೆನ್ಷನ್ ಆಗಿದ್ದೀನಿ. ಮ್ಯಾಮ್ ಇಷ್ಟೆಲ್ಲ ಸ್ಟಾಲ್ಸಲ್ಲಿ ಎಲ್ಲ ಎಷ್ಟೆಷ್ಟು ಐಟಮ್ ತಿಂದಿರ್ತೀರಾ? ನಿಮ್ಮ ಐಟಮ್ ತಿಂದಿದ್ದೀವಿ, ಎಲ್ಲವೂ ಚೆನ್ನಾಗಿದ್ದಾವೆ. ಎಲ್ಲ ಚೆನ್ನಾಗಿತ್ತು ಅಂದರೆ ಯಾವ್ದು ಎಕ್ಸ್ಪೆನ್ಸ್ ಅನಿಸಿದೆ? ಎಲ್ಲ ಸ್ಯಾಟಿಸ್ಫೈಡ ಮ್ಯಾಮ್? ಎಲ್ಲ ಸ್ಯಾಟಿಸ್ಫೈಡ್, ಯಾವುದು ಎಕ್ಸ್ಪೆನ್ಸಿವ್ ಅನಿಸ್ಲಿಲ್ಲ. ಈ ಇಡಿ ಪಿಡೆ ಈ ವರ್ಷದ ಇಡಿ ಪಿಡೆ ಹೆಂಗೆ ಅನಿಸ್ತಿದೆ? ತುಂಬ ಚೆನ್ನಾಗಿದೆ, ಬಟ್ ಇನ್ನೂ ಸ್ಟಾಲ್ ಇರಬೇಕಿತ್ತು ಅನಿಸ್ತಿದೆ. ಇನ್ನೂ ಸ್ಟಾಲು? ಹ್ಞೂ ಮ್ಯಾಮ್, ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ ರೆಡ್ಯೂಸ್ ಆಗ್ತಾನೆ ಬರ್ತೀವಿ. ಆಗಿದೆ, ಗೇಮ್ ಒಂದು ಇಲ್ಲ, DJ ಇಲ್ಲ, ಯಾವುದೂ ಇಲ್ಲ. ಹ್ಞೂ ಮ್ಯಾಮ್, ಎಲ್ಲ ಐಟಮ್ ಬಿಟ್ಟರೆ ಯಾವುದೂ ಇಲ್ಲ ಈ ಸ್ಟಾಲಲ್ಲಿ. ಎಲ್ಲ ಸ್ಟೂಡೆಂಟ್ಸ್ ಅದೇ ಬೇಜಾರಾಗಿದೆ. ಈ ದಿನ ಗೇಮ್ ಯಾವುದಾದ್ರೂ ಹಾಕಿಸ್ಬೇಕಿತ್ತು. ಈ ವರ್ಷದಲ್ಲಿರೋ ಇಡಿ ಪಿಡೆಗೆ DJ ಎಲ್ಲ ಸ್ಟೂಡೆಂಟ್ಸ್ ಅದೇ ಬೇಜಾರಾಗಿರೋದು. ಗೇಮ್ಸ್ ಬೇರೆ ಬೇರೆ ಸ್ಟಾಲ್ಗಳು ಇರಬೇಕಿತ್ತು, ಬರೀ ಫುಡ್ ಸ್ಟಾಲ್ ಆಗೋಯ್ತು ಅಷ್ಟೇ. ಫುಡ್ದು ನೋಡೋಣ ಯಾವ್ಯಾವ ಎಷ್ಟು ಸೇಲ್ ಆಗ್ಸಿದಾವೆ, ಯಾವ ಜಾಸ್ತಿ ಪ್ರಾಫಿಟ್ ಬಂದಿದೋ ಎಲ್ಲ ಕೇಳೋಣ ಬನ್ನಿ. ಇವಾಗ ನಮ್ಮ ಕಾಲೇಜ್ನ ಮ್ಯಾಮ್ನ ಮಾತಾಡ್ಸೋಣ. ಮ್ಯಾಮ್ 3 ವರ್ಷದಿಂದ EDP ಡೇ ನೋಡ್ತಾ ಇದ್ದೀರಾ, ನಿಮ್ಗೇನು ಅನಿಸ್ತು ಮ್ಯಾಮ್ 3 ವರ್ಷದಿಂದ? EDP ಡೇ ಅನ್ನೋದು ಏನಕ್ಕೆ ಮಾಡ್ತೀವಿ ಅಂತಂದರೆ, ಆಫ್ಟರ್ ದ ಗ್ರ್ಯಾಜುಯೇಷನ್ನು BCom ಆಗಿರೋಂಥವ್ರು ಜಾಬ್ ಆದರೂ ಮಾಡ್ಬೋದು, ಇಲ್ಲಾಂದರೆ ಜಾಬ್ ಇಂಟ್ರೆಸ್ಟ್ ಇಲ್ಲದೆ ಇರೋರು ಸ್ವಂತ ಉದ್ದಿಮೆಗಳನ್ನು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟಪ್ ಥರ ಇದು ಒಂದು ವೇದಿಕೆ ಅಷ್ಟೇ. ಇಲ್ಲಿ ಒಂದು ಐಡಿಯಾ ಬಂದಮೇಲೆ ನೆಕ್ಸ್ಟ್ ಅದಾದಮೇಲೆ ಒಂದು ಸ್ವಲ್ಪ ಶಾರ್ಟ್ ಟರ್ಮ್ ಅಂದರೆ ಕಡಿಮೆ ಇನ್ವೆಸ್ಟ್ಮೆಂಟಿಂದ ಹೆಚ್ಚು ಲಾಭ ಹೆಂಗೆ ಸಂಪಾದನೆ ಮಾಡೋದು ಅನ್ನೋದಕ್ಕೆ ಇದು ಒಂದು ಒಳ್ಳೆ ಸ್ಟೇಜ್ ಅಂತ ಅನಿಸುತ್ತೆ. ಇಲ್ಲಿ ಎಲ್ಲ ಥರದ್ದು ಸ್ಟೇಜಸ್ಸು ಇದೆ. ಒಂದು ಬಿಸ್ನೆಸ್ನ ಸೆಟಪ್ ಮಾಡೋದು ಹೆಂಗೆ, ಇನ್ವೆಸ್ಟ್ಮೆಂಟ್ ಏನೇನಕ್ಕೆ ಮಾಡಬೇಕು, ಯಾವ ಥರ ಡಿಸ್ಪೋಸಲ್ ಮಾಡಬೇಕು, ಯಾವ ಥರ ಇದು ಪ್ರೈಸ್ ಕ್ಯಾಟ್ಲಾಗ್ ಮಾಡಬೇಕು, ಮತ್ತು ಏನೇನು ಮೆನು ಯಾವ ಥರ ಇಡಬೇಕು, ಹೈಜೀನ್ ಹೆಂಗೆ ಮಾಡಿಬಿಡಬೇಕು, ಎಲ್ಲನೂ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ ಅಷ್ಟೇ. ನಮ್ಮ ಮ್ಯಾಮು ಏನಕ್ಕೆ EDP ಡೇ ಮಾಡ್ತೀವಿ ಅಂತ ಕ್ಲೀನಾಗಿ ಇನ್ಫಾರ್ಮೇಷನ್ ಕೊಟ್ಟವ್ರೆ. ಥ್ಯಾಂಕ್ಸ್ ಮ್ಯಾಮ್, ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಜೊತೆಗೆ ಈ 3 ಜನ ಯೂಟ್ಯೂಬ್ ಚಾನಲ್ ಮಾಡೋದು ನನಗೆ ಗೊತ್ತೇ ಇರಲಿಲ್ಲ. ಫಸ್ಟ್ ಟೈಮ್ ನಾನು ನೋಡಿದ ಮೇಲೆ ಐ ಫೀಲ್ ವೆರಿ ಹ್ಯಾಪಿ. ವೈ? ಬಿಕಾಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ನ ಈ ಥರ ನೀವು ಯೂಸ್ ಮಾಡಿಕೊಂಡು ನಿಮ್ಮದೇ ಆಗಿರೋ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ. ವಿಶ್ ಯು ಆಲ್ ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಈ ಥರ ಸಪೋರ್ಟ್ ಮಾಡ್ತಾರೆ ಮ್ಯಾಮ್. ಥ್ಯಾಂಕ್ ಯು. ಇವಾಗ ನಮ್ಮ ಕಾಲೇಜಿನ ಚಂದ್ರಪ್ಪ ಸರ್ ಕಡೆಯಿಂದ ಬದನೆಕಾಯಿ ಗೊಜ್ಜು ಚೆನ್ನಾಗೈತೆ ಅಂತ ಅವಲಿಂದ ಹೇಳ್ತಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸರ್ ಹತ್ರ. ಬದನೆಕಾಯಿ ಗೊಜ್ಜಲ್ಲ, ಅದು ಎಣ್ಣೆಕಾಯಿ. ಇವನೇನೋ ತಪ್ಪು ಹೇಳ್ತಾ ಇದ್ದಾನೆ. ನಾಲ್ಗೆ ಅಕಸ್ಮಾತ್ ಏನಾರ ಬರಗಿಟ್ಟಿದ್ರೆ ನಾಲ್ಗೆಗೆ ಒಂದು ಒಳ್ಳೆ ಎಲ್ಲ ರುಚಿನೂ ಎಲ್ಲ ರೀತಿಯಾಗಿರ್ತಕ್ಕಂಥ ಖಾದ್ಯಗಳನ್ನ ಸೌದಷ್ಟೇ ಸಂತೋಷ ಆಗುತ್ತೆ. ಮಕ್ಕಳಿಗೆ ತುಂಬ ಒಳ್ಳೆಯದಾಗಲಿ. ಒಳ್ಳೆ ಕುಕ್ ಅನಿಸುತ್ತೆ ಅಮ್ಮ, ಇನ್ ಫ್ಯೂಚರ್ ಒಳ್ಳೆ ಕುಕ್ ಆಗುತ್ತೆ. ಸೌಮ್ಯ ಒಳ್ಳೆ ಕುಕ್ ಅಮ್ಮ. ಮತ್ತು ಅವರು ಅಷ್ಟೇ ಎಲ್ಲ ಸರ್ವಿಸ್ ಮಾಡ್ತಕ್ಕಂಥದ್ದು. ಊಟ ಎಷ್ಟೇ ಚೆನ್ನಾಗಿದ್ರು ಈ ಸರ್ವ್ ಮಾಡೋದಿದೆಯಲ್ಲ ತುಂಬ ಮುಖ್ಯ ಆಗುತ್ತೆ. ಪ್ರೀತಿಯಿಂದ ಬಡಿಸಿದ್ರೆ ಸ್ವಲ್ಪ ತಿಂದ್ರೂ ಖುಷಿ ಆಗಿಬಿಡ್ತದೆ. ಹಂಗೆ ಪ್ರೀತಿಯಿಂದ ಬಡಿಸಿದ್ರು ಮಕ್ಕಳೆಲ್ಲ ಅವ್ರಿಗೆಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಲೋ ಗೈಸ್, ಇನ್ನೊಂದು ಸ್ಟಾಲ್ಗೆ ಸ್ವಾಗತ ಸುಸ್ವಾಗತ. ಇವರು ಫಸ್ಟ್ ಇಯರ್ಸ್ ಅಂತ ಇವ್ರು ಇಟ್ಟಿರೋದು ಮಶ್ರೂಮ್ ಬಿರಿಯಾನಿ. ಆನ್ಲೈನ್ಗೆ 69, ಕ್ಯಾಶಲ್ಲಿ ಕೊಟ್ಟರೆ 70 ರೂಪಾಯಿ, ಅಂದರೆ ₹1 ಚೇಂಜ್ ಇರಲ್ವಲ್ಲ, ಅದಕ್ಕೆ ಆ ಥರ ಇಟ್ಟಿರೋದು. ಸೊ ನೀವು ಫಸ್ಟ್ ಟೈಮ್ ಇಟ್ಟಿರೋದಲ್ಲ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಪರವಾಗಿಲ್ಲ, ಚೆನ್ನಾಗಿದೆ. ನೀವು ಇವಾಗ ಇಟ್ಟಿರೋದು ಫಸ್ಟ್ ಟೈಮ್ ಅಲ್ಲ, ಸೊ ಖುಷಿ ಅನ್ನಿಸ್ತಿದೆಯಾ? ಇನ್ನೊಂದ್ಸತಿ ಇಡಬೇಕು ಏನಾದರೂ ಅಪ್ರಿಷಿಯೇಷನ್? ಇನ್ನೊಂದ್ಸರಿ ಇಡಬೇಕು ಅನ್ನಿಸ್ತು. ಇನ್ನೂ 2 ಇಯರ್ಸ್ ಇದ್ದರೆ ಮಿಸ್ ಮಾಡೋಕೆ ಹೋಗಬೇಡಿ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ನಾವಂತೂ ಯೂಸ್ ಮಾಡ್ಕೊಂಡಿಲ್ಲ, ಅದಕ್ಕೆ ನಿಮ್ಗೆ ಹೇಳ್ತಾರೆ ನಮ್ಮ ಸಜೆಷನ್. ನಾವೆಲ್ಲ ಮಿಸ್ ಆಗಿದ್ದೀರಿ, ನೀವಂತೂ ಮಿಸ್ ಆಗೋಕೆ. ಗೈಸ್ ಆಗಲೇ ಮಶ್ರೂಮ್ ಧಮಾಕ ಅಂತ ಏನು ಅಂತ ನನಗೂ ಐಡಿಯಾ ಇಲ್ಲ, ಬಟ್ ಅದನ್ನು ತಿಂದಿರೋ ಹುಡುಗರು ಇದ್ರೆ ಅವ್ರು ರಿವ್ಯೂ ಕೇಳ್ಬಿಡೋಣ ಬನ್ನಿ. ಸೊ ಮಶ್ರೂಮ್ ಧಮಾಕ ತಿಂದಿದ್ರಲ್ಲ, ಅದೇನು ಬಿರಿಯಾನಿ ಏನದು? ಮಶ್ರೂಮ್ ಧಮಾಕ ಅಂದರೆ ಬ್ರೋ ಮಶ್ರೂಮಲ್ಲಿ ಅದನ್ನು ಮಾಡ್ತಾರೆ ಬ್ರೋ. ಮಶ್ರೂಮಲ್ಲಿ ಮಾಡಿದರೆ ಅದು ಈಗ ಪಲಾವ್ ಇರುತ್ತಲ್ಲ, ಸೇಮ್ ನಿಮ್ಮ ಮನೇಲಿ ಮಾಡೋದು ಅದೇ ಥರ ಇರುತ್ತೆ. ಅದು ತಿಂದರೆ ನಿಮಗೆ ಚೆನ್ನಾಗಿರುತ್ತೆ. ಸೇಮ್ ಈ ದಮ್ ಬಿರಿಯಾನಿ ಬರುತ್ತಲ್ಲ, ಅದನ್ನೇ ಪ್ಲಸ್ ಮಶ್ರೂಮ್ ಮಸಾಲ ಅದಕ್ಕೆ ಮಿಕ್ಸ್ ಮಾಡಿರ್ತಾರೆ ಅಷ್ಟೇ. ನೋಡಿದ್ರಲ್ಲ ಗೈಸ್, ಇವರು ತಿಂದಿರೋ ಮಶ್ರೂಮ್ ಧಮಾಕ. ಇನ್ನೊಂದು ಸ್ಟಾಲಲ್ಲಿ ನಮ್ಮ ಸಬ್ಸ್ಕ್ರೈಬರೇ ಇದ್ದಾರೆ ಅಂತೆ. ನನಗೆ ಶಾಕ್ ಆಗ್ಬಿಡ್ತು ಅದನ್ನು ಕೇಳಿಸ್ಕೊಂಡು. ಇವರೇ ನಮ್ಮ ಸಬ್ಸ್ಕ್ರೈಬರ್ ಅಂತೆ. ಇವ್ರು ಇಟ್ಟಿರೋದು ಯಾವುದೋ ಇದು ಎಗ್ ಧಮಾಕ ಬಿರಿಯಾನಿ. ಏನಿದು? ಹಾಂ, ಏನು ನಮ್ಮ ಪ್ರೊನೌನ್ಷನ್ಸ್ ಬರಲ್ಲ ಬಿಡಿ, ಅದು ಕಷ್ಟನೇ ನಮಗೆ. ಇಟ್ಟಿದ್ದು ಏನು ಸೆಕೆಂಡ್ ಟೈಮ್? ಫಸ್ಟ್ ಇಯರ್ ನಾವು ಫಸ್ಟ್ ಟೈಮ್ ಇಟ್ಟಿದ್ದೀವಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಂದರೆ ಅದಂಗೆ? ನಿಮ್ಮದು 2 months ಬ್ಯಾಕ್ ನಿಮ್ಮದು ವಿಡಿಯೋ ನೋಡಿದೆ ನಾನು. ವಾವ್, ಥ್ಯಾಂಕ್ ಯು. ಹೇಗೆ ಅನಿಸ್ತಿದೆ ಫಸ್ಟ್ ಟೈಮ್ ಇಟ್ಟಿರಲ್ಲ? ಚೆನ್ನಾಗಿದೆ. ಇನ್ನು ಮುಂದಿನ ವರ್ಷನೂ ಮಾಡಬೇಕು ಅಂತ ಅನಿಸ್ತಿದೆ. ಬಿಡಕ್ಕೆ ಹೋಗ್ಬಿಡಿ. ಅದು ಸೀರಿಯಸ್ ಆಗಿ ಹೇಳ್ಬೇಕು, ಕಾಮಿಡಿಯಾಗಿ ಹೇಳ್ಬೇಕು. ನೋಡಿ, ನಿಮ್ಮ ಅನಿಸಿಕೆ ನೀವು ಹೆಂಗಂತ ಫ್ರೀಯಾಗಿ ಹೇಳ್ಬಿಡಿ, ಯಾರು ನಿಲ್ಸಲ್ಲ. ನಾನು ಹೆಂಗಿದ್ದು ಹಂಗೆ ಹಾಕ್ಬಿಡ್ತೀನಿ, ಹೇಳಿ. ಅದು ಗೊತ್ತು. ನಿಮ್ಮ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಬಟ್ ನಮ್ಮ ಬಗ್ಗೆ ಬೇಡ, ಕಾಲೇಜ್ ಬಗ್ಗೆ ನೀವು ಇಟ್ಟಿರೋ EDP ಡೇ ಬಗ್ಗೆ. ಅದನ್ನ ಸೂಪರ್. ನಮ್ದು ತಂದಿರೋದು ಅರ್ಧ ಖಾಲಿ ಆಗಿದೆ, ಖಾಲಿನೇ ಆಗಿದೆ. ಅಷ್ಟು ರುಚಿಯಾಗಿ ಮಾಡಿದ್ದೀವಿ. ನೀವು ಬಂದು ಟೇಸ್ಟ್ ಮಾಡಬೇಕಾಗಿತ್ತು, ಬಟ್ ನಿಮ್ಮ ಅದೃಷ್ಟ ಅದು ಸರಿ ಇಲ್ಲ, ಖಾಲಿ ಆಗಿಬಿಟ್ಟಿದೆ. ನಮ್ಮ ಅದೃಷ್ಟ ಸರಿ ಇಲ್ಲ ಅಂತೆ. ಪರವಾಗಿಲ್ಲ. ಈ ಬಂದಿರೋದಕ್ಕೆ ಖುಷಿಗೆ ನೀವು ಎಗ್ ಬಿರಿಯಾನಿ ಟೇಸ್ಟ್ ಮಾಡಲೇಬೇಕು. ಟೇಸ್ಟ್ ಮಾಡ್ತೀನಿ. ಫ್ರೀನಾ? ವಾವ್.
ನೋಡಿ 50% ಖಾಲಿ ಆಗಿದೆಯಂತೆ. ಪ್ರಾಫಿಟಲ್ಲಿ ಐತಾ ನಿಮ್ಮದು ಈಗ? ನೋಡಿ ಗಾಯ್ಸ್, ಪ್ರಾಫಿಟಲ್ಲಿ ಇದೆಯಂತೆ. ಸೊ ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ಟಾಲಲ್ಲಿ ಅವರ ಸ್ಟಾಲ್ ಹೆಸರು ಬಂದ್ಬಿಟ್ಟು ಗೆಳೆಯರ ಸ್ಟಾಲ್ ಅಂತೆ. ಆ ಸ್ಟಾಲಲ್ಲಿ ಮುದ್ದೆ ಊಟ, ಚಪಾತಿ, ಫ್ರೂಟ್ಸು ಎಲ್ಲ ಕೊಡ್ತಿದ್ದಾರೆ. ಬಟ್ ಇಲ್ಲಿ ನಮ್ಮ ಟೀಚರ್ಸ್ ತಿಂತಿದ್ದಾರೆ ಇದನ್ನು. ಅವ್ರ ರಿವ್ಯೂ ಕೇಳೋಣ ಬನ್ನಿ. ಸರ್, ಊಟ ಮಾಡ್ತಿದ್ರಲ್ಲ ಸರ್, ಹೇಗಿದೆ ಟೇಸ್ಟು? ಚೆನ್ನಾಗಿದೆ. ಸರ್, ಇಷ್ಟು ವರ್ಷದಿಂದ EDPD ನೋಡ್ಕೊಂಡು ಬರ್ತಿದ್ದೀರಲ್ಲ, ಅಂದರೆ ನಿಮ್ಮದು ಅಂದರೆ ಇದರಲ್ಲಿ ದಿ ಬೆಸ್ಟ್ EDPD ಯಾವುದು ಸರ್? ಯಾವ ಇಯರಲ್ಲಾಗಿದೆ? 2 ವರ್ಷಕ್ಕೆ ಮುಂಚೆ. 2 ವರ್ಷಕ್ಕೆ ಮುಂಚೆ. ಹಾಂ ಸರ್, ಆವಾಗ ಆದರೆ ಜಾಸ್ತಿ ಕ್ರೌಡ್ ಇತ್ತು, ನಮಗೂ ಅದೇ ಇಷ್ಟ ಆಗಿದ್ದು. ಬಟ್ ಲಾಸ್ಟ್ ಇಯರ್ಗಿಂತ ಈ ಇಯರ್ಗೆ ಸ್ವಲ್ಪ ರಿಡ್ಯೂಸ್ ಆಗ್ತಿದೆ. ಬಟ್ ನೆಕ್ಸ್ಟ್ ಇಯರು ಚೆನ್ನಾಗಾಗುತ್ತೆ ಅಂದ್ಕೊತಿದ್ದೀವಿ. ಅನ್ನೋದು ಏನಕ್ಕೆ ಸರ್ ಮಾಡೋದು? ವಿದ್ಯಾರ್ಥಿಗಳಿಗೆ ಉದ್ಯಮಿಗಳ ಕೌಶಲ್ಯ ಬೆಳೀಲಿ ಅಂತ, ಹಿಂಗೆ ಅವರವರೇ ಬಿಸ್ನೆಸ್ಗಳು ಮಾಡಿಕೊಳ್ಳಿ, ಆ ನಾಲೆಡ್ಜ್ ಬರಲಿ ಅಂತ EDPD ಮಾಡ್ತಾಯಿದ್ದೀವಿ. ಸೊ ಕೇಳಿಸ್ಕೊಂಡ್ರಲ್ಲ ಏನಕ್ಕೆ EDPD ಮಾಡ್ತಿದ್ದೀರಂತ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಈ ಸೋಡಾ ಸೆಂಟ್ರ್, ಈ ಸೋಡಾ ಹೆಸರು ಬಂದುಬಿಟ್ಟು ಬಾಗುರು ಸೋಡಾ ಕುಡಿಯೋಣ. ಈ ಟೈಟಲ್ ಕೇಳಿಬಿಟ್ಟೆ ಸೋಡಾ ಕುಡಿಯೋಣ ಅಂತ ಬಂದಿದ್ದೀನಿ. ಸೊ ನಾವು 5 ಬುಕ್ ಮಾಡ್ಕೊಂಡಿದ್ದೀನಿ. 5ಕ್ಕೆ ಬಂದು 175 ರೂಪೀಸ್ ಆಗಿದೆ. ನೋಡಿ, ಅದು ಇವರೇ ಹಾಕ್ತಿರೋದು. ಬ್ರೋ, ಯಾವ ಇಯರು? 4th year. 4th ಸೆಮ್. ಅದೇ BCom BBA ಯಾವುದು? BBA. ಸೊ ಅವರು ಇದು 2nd ಇಯರ್ ಇಟ್ಟಿರೋ ಸೋಡಾ ಸೆಂಟ್ರು. ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಪ್ರಾಫಿಟ್ ಬರ್ತಿದೆಯಾ? ಪ್ರಾಫಿಟ್ ಬರ್ತದೆ. ನೋಡ, ನಮ್ಮದೇ ಐತೆ ಪ್ರಾಫಿಟ್ ಬರುತ್ತೆ ಬಿಡಿ. ಸೊ ಆಗಲೇ ತೊಗೊಂಡಿದ್ದೀವಿ ಸೋಡಾ ಅಂತ ಹೇಳಿದ್ವಿ. ನನ್ನ ರಿವ್ಯೂ ಬೇಡ, ನನ್ನ ರಿವ್ಯೂ ಬಂದರೆ ನಿಮ್ಗೆ ಬೇರೆ ಥರ ಅನಿಸುತ್ತೆ. ಸೊ ಬೇರೆಯವ್ರು ಕುಡಿತಿರೋ ರಿವ್ಯೂ ಕೇಳೋಣ. ಆಗಲೇ ಸಿಕ್ಕಿರೋ ರಿವ್ಯೂಯರೇ. ಈ ಕ್ಲಾಸ್ ತುಂಬ ಚೆನ್ನಾಗಿದೆ, ಅದರಲ್ಲಿರೋ ಸೋಡಾ ಕೂಡ ಚೆನ್ನಾಗಿದೆ. ಸೋಡಾ ಚೆನ್ನಾಗಿರೋದಕ್ಕೆ ತಾನೇ ಖಾಲಿ ಮಾಡಿರೋದು. ಹೌದು. ಎಷ್ಟು ಅಮೌಂಟು? ಅಮೌಂಟ್ 50 ರೂಪೀಸ್. ತಿನ್ಬೋದಲ್ಲ? ಇದೇನಾ? ತಿನ್ಬೋದು, ಬೇರೆದಲ್ಲ. ಇದು ಕುಡಿಯೋದು. ಇವತ್ತು ಸ್ಟಾಲ್ ಹಾಕಿದೆಯಲ್ಲ, ಅನಿಸ್ತು ನಿಂಗೆ? ಸ್ಟಾಲ್ ಹಾಕಿದ್ದು ಇವತ್ತಿಗೆ ವರ್ತಿತ್ತು, ಯಾಕಂದರೆ ನಾವು ಮಾಡಿರೋ ಕೆಲಸ ಆ ಥರ ಇತ್ತು. ಕೆಲಸದಲ್ಲಿ ಇವಾಗ ಆಲ್ಮೋಸ್ಟ್ ನಮ್ಮದು ಅರ್ನ್ ಆಗಿರೋದು ಏನಿದೆಯೋ ಅದು ಬ್ಯಾಕ್ ಸೈಡಿಂದ ವಾಪಸ್ ಅಮೌಂಟ್ ಎಷ್ಟಿದೆಯೋ ಅದು ಬಂದಿದೆ. ಇನ್ನೇನಿಲ್ಲ, ರೈಸ್ ಒಂದು ಮೂವ್ ಆಗಿಬಿಟ್ರೆ ನಮ್ಮದು ಬಂದಿರೋ ಪ್ರಾಫಿಟ್ಗೆ ವರ್ತಿದೆ ಇವತ್ತಿಗೆ. ಸರಿನಾ? ಸ್ಟಾಲ್ ಎಲ್ಲರೂ ಹಾಕಿದ್ದಾರೆ, ಎಲ್ಲರಿಗೂ ಚೆನ್ನಾಗಾಗಿದೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ನೀವು ಚೆನ್ನಾಗಿ ಬ್ಲಾಗ್ ಮಾಡಿ, ನಿಮಗೂ ಒಳ್ಳೇದು. ಆಲ್ ದ ಬೆಸ್ಟ್. ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಲಾಸ್ಟ್ ಒಂದು ಬ್ಲಾಗ್ ಮಾಡ್ತಿದ್ದು ಹೇಳ್ತೀನಿ ಈಗ. ಇಂತೂ ನಮ್ಮಂತೂ ಈ ವರ್ಷದ EDPD ಮುಗಿದೋಯ್ತು. ಇದೇ ನಮಗೆ ಲಾಸ್ಟ್ ವರ್ಷ EDPD ಆಗಿದೆ. ನೆಕ್ಸ್ಟ್ ವರ್ಷದಿಂದ EDPD ಅಪ್ಲೋಡ್ ಆಗಲ್ಲ. ಆಗೋಯ್ತು, ನಮ್ಮದು ಕಾಲೇಜ್ ಲೈಫು ಆಗೋಯ್ತು. ಏನು ಮಾಡೋಕ್ಕಾಗಲ್ಲ. ಇದೇ ಲಾಸ್ಟಲ್ಲಿ ಫೈನಲ್ ನಮ್ಮದು EDPD ಡೇ ಇರೋದು. ನೋಡ್ಕೊಂಬಿಡ್ರಿ, ಎಂಜಾಯ್ ಮಾಡಿಬಿಡ್ರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಬೈ ಗಾಯ್ಸ್.